ಒಡಿಶಾದಲ್ಲಿ ನೋಡಬಹುದಾದಂತಹ ತಾಣಗಳು. ಒಡಿಶಾ ಸುಮಾರು 2000 ವರ್ಷಗಳ ಹಿಂದಿನ ಸುದೀರ್ಘ ಇತಿಹಾಸವನ್ನು ಹೊಂದಿದೆ. ಈ ಕಾರಣದಿಂದಲೇ ಒಡಿಶಾದ ಪ್ರವಾಸಕ್ಕೆ ದೇಶದ ನಾನಾ ಭಾಗಗಳಿಂದಲ್ಲದೆ ವಿದೇಶಗಳಿಂದಲೂ ಜನರು ಭೇಟಿ ನೀಡುತ್ತಿರುತ್ತಾರೆ. ಇಲ್ಲಿ ನೋಡಬಹುದಾದಂತಹ ತಾಣಗಳ ಬಗ್ಗೆ ಮಾಹಿತಿ ಇಲ್ಲಿದೆ. ಸೂರ್ಯ ದೇವಾಲಯ. ಒಡಿಶಾದಲ್ಲಿರುವ ಸೂರ್ಯ ದೇವಾಲಯವು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಒಂದಾಗಿದೆ. ಕೊನಾರ್ಕ್ನಲ್ಲಿರುವ ಸೂರ್ಯ ದೇವಾಲಯದ ಎತ್ತರವು ಸುಮಾರು 227 ಅಡಿಗಿಂತ ಹೆಚ್ಚು ಎತ್ತರವಾಗಿದೆ. ಈ ಅದ್ಭುತವು ಸುಮಾರು 7 ಶತಮಾನದಲ್ಲಿ ನಿರ್ಮಾಣವಾಗಿದೆ. ಇದು ದೇಶದ ಅತಿ ಎತ್ತರದ ದೇವಾಲಯಗಳಲ್ಲಿ ಒಂದು ಎಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ಬಾರಾಬತಿ ಕೋಟೆ. ಒಡಿಶಾದಲ್ಲಿ ಕಟಕ್ನಲ್ಲಿರುವ ಈ ಐತಿಹಾಸಿಕ ಬಾರಾಬತಿ ಕೋಟೆಯು ಭವ್ಯವಾದ ಇತಿಹಾಸವನ್ನು ಹೊಂದಿದೆ. ಸೂಕ್ಷ್ಮವಾಗಿ ಕೆತ್ತನೆ ಮಾಡಿದ ಪ್ರವೇಶ ದ್ವಾರವನ್ನು ಹೊಂದಿರುವ ಪ್ರಸಿದ್ಧ ಕೋಟೆ ಇದಾಗಿದೆ. 14ನೇ ಶತಮಾನದಲ್ಲಿ ಗಂಗಾ ರಾಜವಂಶದಿಂದ ನಿರ್ಮಿಸಲ್ಪಟ್ಟ ಕೋಟೆ ಕಟಕ್ ಪಟ್ಟಣದ ಅದ್ಭುತ ನೋಟವನ್ನು ಪ್ರವಾಸಿಗರಿಗೆ ನೀಡುತ್ತದೆ. ಇದೊಂದು ಭದ್ರವಾದ ಕೋಟೆಯಾಗಿದ್ದು 9 ಅಂತಸ್ತಿನ ಅರಮನೆಯ ಮಣ್ಣಿನ ದಿಬ್ಬವಾಗಿದೆ. ಜಗನ್ನಾಥಪುರಿ. ಒಡಿಶಾವನ್ನ ಜಗನ್ನಾಥನ ತವರು ರಾಜ್ಯವೆಂದೇ ಕರೆಯುತ್ತಾರೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಜಗನ್ನಾಥನ ನೆಲೆಯಾಗಿದೆ. ಸ್ವಾಮಿಯನ್ನ ಭಕ್ತಿಯಿಂದ ನಮಿಸಲು ವಿಶ್ವದಾದ್ಯಂತ ಜನರು ಪುರಿಗೆ ಭೇಟಿ ನೀಡುತ್ತಾರೆ. ದೇವಾಲಯದ ಶಿಖರದ ಮೇಲೆ ಹಿಂದೂ ದೇವತೆಗಳ ಶಿಲ್ಪವನ್ನು ನಾವು ಗಮನಿಸಬಹುದಾಗಿದೆ. ಚಿಲ್ಕಾ ಸರೋವರ. ಒಡಿಶಾದಲ್ಲಿರುವ ಚಿಲ್ಕಾ ಸರೋವರ ಪಕ್ಷಿ ಪ್ರೇಮಿಗಳ ಸ್ವರ್ಗವಾಗಿದೆ. ಅದರಲ್ಲೂ ಫೆಬ್ರವರಿ ಸಮಯದಲ್ಲಿ ಸಾಕಷ್ಟು ಪಕ್ಷಿಗಳು ಇಲ್ಲಿಗೆ ವಲಸೆ ಬರುತ್ತವೆ. ಮುಖ್ಯವಾಗಿ ಫ್ಲೆಮಿಂಗೋ ಸೇರಿದಂತೆ ಬಗೆ ಬಗೆಯ ಪಕ್ಷಿಗಳು ಸಾವಿರಾರು ಕಿಲೋಮೀಟರ್ ದೂರದಿಂದ ಹಾರಿ ಇಲ್ಲಿಗೆ ಬರುತ್ತದೆ. ಇಂಥ ಸಮಯದಲ್ಲಿ ಸರೋವರ ನೋಡುವುದೇ ಒಂದು ಸೊಗಸು. ಛಾಯಾಗ್ರಹಣ ಆಸಕ್ತರಿಗೂ ಇದು ಅತ್ಯುತ್ತಮವಾದ ತಾಣವಾಗಿದೆ. ಭುವನೇಶ್ವರ ದೇವಾಲಯ. ಲಿಂಗರಾಜ ದೇವಸ್ಥಾನ, ರಾಜಾರಾಣಿ ದೇವಾಲಯ, ಮುಕ್ತೇಶ್ವರ ದೇವಸ್ಥಾನ ಸೇರಿದಂತೆ ಹಲವು ದೇವಾಲಯಗಳು ಭುವನೇಶ್ವರದಲ್ಲಿ ನೋಡಲೇಬೇಕಾದವುಗಳಾಗಿವೆ. ರಘುರಾಜಪುರ. ಚಿತ್ರಕಲೆ ಸಂಸ್ಕೃತಿಯಲ್ಲಿ ಆಸಕ್ತರಿಗೆ ಇದೊಂದು ಮಿಸ್ ಮಾಡಬಾರದ ತಾಣ. ಈ ಹಳ್ಳಿಯಲ್ಲಿ ಪಾರಂಪರಿಕ ಕಲೆಗಳಿಗೆ ವಿಶೇಷ ಅವಕಾಶ ನೀಡಲಾಗಿದೆ. ಪ್ರತಿ ಮನೆಯ ಮಂದಿಯು ಪಟಚಿತ್ರಕಲೆಯಲ್ಲಿ ಪರಿಣಿತರು. ಇಡೀ ಹಳ್ಳಿಯೇ ಕಲಾಸೇವೆಯನ್ನು ಬದುಕಾಗಿಸಿದವರು. ಹೀರಾಕುಡ್ ಅಣೆಕಟ್ಟು. ಮಹಾನದಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ಭಾರತದ ಒಡಿಶಾ ರಾಜ್ಯದ ಸಂಬಲ್ಪುರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಇದು ವಿಶ್ವದ ಅತಿ ಉದ್ದದ ಮಣ್ಣಿನ ಅಣೆಕಟ್ಟಾಗಿದೆ. ಅಣೆಕಟ್ಟಿನ ಹಿಂದೆ ಹೀರಾಕುಡ್ ಜಲಾಶಯವು 55 ಕಿಲೋಮೀಟರ್ ಉದ್ದದ ಸರೋವರವನ್ನು ವಿಸ್ತರಿಸಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.